ಎಲ್ಲರಿಗೂ ನಮಸ್ಕಾರಗಳು. ಮಗ ಚಾಂಪಿಯನ್ಸ್ ಟ್ರೋಫಿ ಬಂದಾಯಿತು, ಇನ್ನೇನು ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ನಮ್ಮ ಟೀಮ್ ಇಂಡಿಯಾದ ಪಂದ್ಯ ಬಂದ್ಬಿಟ್ಟು 20ನೇ ತಾರೀಕಾದ್ರೆ ನಡೀತಾ ಇದೆ. ಅದು ಬಂದ್ಬಿಟ್ಟು ಬಾಂಗ್ಲಾದೇಶ ವಿರುದ್ಧ. ಇನ್ನು ಈ ಪಂದ್ಯಕ್ಕೆ ನಮ್ಮ ಟೀಮ್ ಇಂಡಿಯಾದ ಪ್ರಾಬಬಲ್ ಪ್ಲೇಯಿಂಗ್ 11 ಯಾವ ತರ ಇರ್ಬೋದು, ಟೀಮ್ ಇಂಡಿಯಾದಲ್ಲಿ ಏನೆಲ್ಲ ಚೇಂಜಸ್ ಆಗ್ಬೋದು ಮತ್ತು ಯಾರ್ಯಾರೆಲ್ಲ ಸ್ಕ್ವಾಡ್ ನಲ್ಲಿ ಬರ್ಬೋದು, ಎಲ್ಲ ಡೀಟೇಲ್ಸ್ ಆಗಿ ಮಾತಾಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನನ್ನು ಇಟ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಎಸ್ಪೆಷಲಿ ಹೇಳ್ಬೇಕಪ್ಪ ಅಂತಂದರೆ ಜಾಸ್ತಿ ಜನನೂ ಕೂಡ ವಿಡಿಯೋಗೆ ಲೈಕ್ ಮಾಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಆಲ್ ಆಗಿ 90% ನೀವೇನು ನೋಡ್ತಾ ಇದ್ದೀರಾ, 90% ವ್ಯೂವರ್ಸ್ ಬಂದುಬಿಟ್ಟು ಲೈಕೇ ಮಾಡ್ತಾ ಇಲ್ಲ. ಆಲ್ಮೋಸ್ಟ್ ಆಲ್ ಆಗಿ ಸ್ವಲ್ಪ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು. ಇಷ್ಟು ಕಷ್ಟಪಟ್ಟು ಮಾಡಿದ್ರು ವಿಡಿಯೋನ ಒಬ್ರು ಕೂಡ ಲೈಕ್ ಮಾಡ್ತಾ ಇಲ್ಲ. ಆ ಕಾರಣಕ್ಕಾಗಿ ಸ್ವಲ್ಪ ಲೈಕ್ ಕೊಡ್ರಿ. ಇನ್ನು ಎಲ್ಲರೂ ಲೈಕ್ ಕೊಟ್ರಂತ ಅನ್ಕೊಂಡಿದ್ದೀನಿ. ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣ ಬನ್ನಿ. ನಮ್ಮ ಟೀಮ್ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿಗೆ ಸ್ಕ್ವಾಡ್ ಅಲ್ಲಿ 15 ಜನ ಇದ್ರ ಅಂತಾನೆ ಹೇಳ್ಬೋದು. ಅದರಲ್ಲಿ ಬಂದ್ಬಿಟ್ಟು 2 ಪ್ಲೇಯರ್ನ ಆದ್ರೆ ಈಗ ರಿಪ್ಲೇಸ್ಮೆಂಟ್ ಆಗಿ ಬೇರೆ ಪ್ಲೇಯರ್ ಆದ್ರೆ ತಗೊಂಡ್ ಬಂದಿದ್ದಾರೆ. ಅವ್ರು ಯಾರಪ್ಪ ಅಂತಂದ್ರೆ ಬೂಮ್ರಾ ಅವರು ರೂಟ್ ಔಟ್ ಆಗಿರೋದು ನಿಮ್ಗೆಲ್ಲ ಗೊತ್ತಾಗಿದೆ. ಬೂಮ್ರಾ ಅವರು ರೂಟ್ ಔಟ್ ಆಗಿರೋ ಕಾರಣದಿಂದಾಗಿ ಹರ್ಷಿತ್ ರಾಣಾ ಅವ್ರು ಬಂದ್ರ ಅಂತಾನೆ ಹೇಳ್ಬೋದು ಅವರ ಜಾಗದಲ್ಲಿ. ಇನ್ನು ಜೈಸ್ವಾಲ್ ಅವರನ್ನ ಔಟ್ ಮಾಡಿಬಿಟ್ಟು ಅವರ ಜಾಗದಲ್ಲಿ ಬಂದ್ಬಿಟ್ಟು ವರುಣ್ ಚಕ್ರವರ್ತಿನ ಇನ್ ಮಾಡಿದ್ರ ಅಂತಾನೆ ಹೇಳ್ಬೋದು. ಎಲ್ಲಿದ್ದಂತ ವರುಣ್ ಚಕ್ರವರ್ತಿ ಎಲ್ಲಿಗೆ ತಂದಾಕಿದ್ರ ಅಂತ ಒಂದು ದೊಡ್ಡ ತಲೆನೋವು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ತರ ಜೈಸ್ವಾಲ್ ಅವರಿಗೆ ಮೋಸ ಆಗುತ್ತೆ ಅಂತ ಯಾರು ಕೂಡ ಊಹೆನೂ ಮಾಡಿರ್ಲಿಲ್ಲ. ಆ ತರ ಸ್ವಲ್ಪ ಅವ್ರಿಗೆ ಬ್ಯಾಡ್ ಅಂತಾನೆ ಹೇಳ್ಬೋದು. ಬ್ಯಾಡ್ ನ್ಯೂಸ್ ಬ್ಯಾಡ್ ಏನೋ ಒಂದು ಆಯ್ತು ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಜೈಸ್ವಾಲ್ ಅವರಿಗೆ ಮೋಸ ಆಗಿದಂತೂ ಪಕ್ಕ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಎಸ್ಪೆಷಲಿ ಅವ್ರ ಮನೆಯಲ್ಲೆಲ್ಲ ತುಂಬಾನೇ ಖುಷಿ ಪಟ್ಟಿರ್ತಾರೆ. ಚಾಂಪಿಯನ್ಸ್ ಟ್ರೋಫಿಗೆ ನನ್ನ ಮಗ ಸೆಲೆಕ್ಟ್ ಆಗಿದ್ದಾನೆ ಅಂತಂದು ಅವ್ರ ಮನೆಯಲ್ಲಿ ತಂದೆ ತಾಯಿ ಆಗಿರಲಿ ಯಾರಾದರೂ ಖುಷಿ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಇದ್ದಕ್ಕಿದ್ದಂಗೆ ಈ ಥರ ಎಲ್ಲ ಸ್ಕ್ವಾಡ್ನಿಂದ ಹೊರಗೆ ಹಾಕಿದ್ರೆ ಅವ್ರಿಗೂ ಕೂಡ ಬೇಜಾರಾಗುತ್ತೆ. ಇನ್ನು ನಮ್ಮ ಟೀಮ್ ಇಂಡಿಯಾದ ಸ್ಕ್ವಾಡ್ ನಿಮಗೆಲ್ಲ ಗೊತ್ತಿರ್ಬೋದು. 15 ಜನದ ಸ್ಕ್ವಾಡ್ ಬಂದ್ಬಿಟ್ಟು ಇಲ್ಲಿ ಹಾಕ್ತಿದ್ದೀನಿ ನೋಡ್ಕೊಳ್ಳಿ. ಅದರಲ್ಲಿ ಬಂದ್ಬಿಟ್ಟು ಪ್ಯೂರ್ ಬ್ಯಾಟರ್ಸ್ ಬಂದ್ಬಿಟ್ಟು 6 ಜನ ಇದ್ದಾರೆ ಅಂತಲೇ ಹೇಳ್ಬೋದು. ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, KL ರಾಹುಲ್, ರಿಷಬ್ ಪಂತ್. ಇನ್ನು ಆಲ್ರೌಂಡರ್ ವಿಚಾರಕ್ಕೆ ಬಂತು ಅಂತಂದ್ರೆ ಆಲ್ರೌಂಡ್ರಲ್ಲಿ 4 ಜನ ಆಲ್ರೌಂಡರ್ ಇದ್ದಾರೆ ಅಂತಲೇ ಹೇಳ್ಬೋದು. ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್. ಇನ್ನು ಸ್ಪಿನ್ನರ್ ಅಂತ ಬಂತು ಅಂದಾಗ ಸ್ಪಿನ್ನರ್ ಅಲ್ಲಿ ಬಂದ್ಬಿಟ್ಟು ವರುಣ್ ಚಕ್ರವರ್ತಿ, ಕುಲ್ದೀಪ್ ಯಾದವ್ ಅವರಾದ್ರೆ ಇದ್ದಾರೆ. ಇನ್ನು ಸ್ಪೇಸರ್ಸ್ ಅಲ್ಲಿ ಬಂದ್ಬಿಟ್ಟು ಹರ್ಷದೀಪ್ ಸಿಂಗ್, ಮೊಹಮ್ಮದ್ ಶಮಿ, ಹರ್ಷಿತ್ ರಾಣಾ. ಈ 3 ಜನ ಸ್ಪೇಸರ್ಸ್ ಆದ್ರೆ ಇದ್ದಾರೆ ಅಂತ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾದ ಮೇನ್ ಸ್ಪೇಸರ್ಸ್ ಆಗಿ. ಆದರೆ ಈ 15 ಜನರಲ್ಲಿ ಯಾವ ಥರ ಇರ್ಬೋದು ನಮ್ಮ ಕ್ರೋರ್ ಟೀಮ್ ಅಂದರೆ ಪ್ಲೇಯಿಂಗ್ 11 ಈ ಟೀಮ್ನ ಇಳಿಸಿದ್ರೆ 100% ಗುರು ನಾವು ಪಕ್ಕ ಈ ಮ್ಯಾಚನ್ನು ಹೊಡಿತೀವಿ ಅನ್ನೋ ಟೀಮ್ ಯಾವುದಪ್ಪ ಅಂತಂದರೆ ನಿಮಗೆಲ್ಲ ಗೊತ್ತಿರ್ಬೋದು. ODI ಅಂದರೆ ಇಂಗ್ಲೆಂಡ್ ಮೊನ್ನೆ ನಡೆದಂಥ ODI ಸೀರೀಸ್ನು ಕೂಡ ನಮ್ಮ ಟೀಮ್ ಇಂಡಿಯಾ ಡಾಮಿನೇಟ್ ಮಾಡಿ ಗೆದ್ಕೊಂತು. ಆ ಟೀಮ್ ಅಲ್ಲಿದ್ದಂಥ ಟೀಮ್ಗೂ ಇಲ್ಲಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಆಡೋಂಥ ಟೀಮ್ಗೂ ಏನಾದರೂ ಡಿಫ್ರೆನ್ಸ್ ಇರ್ಬೋದಾ ಅಂತ ನೋಡೋದಾಯ್ತು ಅಂತಂದರೆ ಯಥಾ ಪ್ರಕಾರ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್ ಓಪನರ್ ಬಂದೇ ಬರ್ತಾರೆ. ಇದಂತೂ ಸೋರ್ ಶಾಟ್ ಅಂತಲೇ ಹೇಳ್ಬೋದು. ಆನಂತರ ನೆಕ್ಸ್ಟ್ ನಂಬರ್ 3 ಅಲ್ಲಿ ಬಂದ್ಬಿಟ್ಟು ನಮ್ಮ ಕಿಂಗ್ ಕೊಹ್ಲಿ ಎಂಟ್ರಿ ಕೊಡೋದಂತೂ ಪಕ್ಕ ಅಂತಲೇ ಹೇಳ್ಬೋದು. ಅದು T20 ವರ್ಲ್ಡ್ ಕಪ್ ಆಗಿರಲಿ, ODI ವರ್ಲ್ಡ್ ಕಪ್ ಆಗಿರಲಿ ಅಥವಾ ಚಾಂಪಿಯನ್ಸ್ ಟ್ರೋಫಿನೂ ಕೂಡ ಆಗಿರಲಿ, ಯಾವುದೇ ಆಗಿರಲಿ ಯಾವುದೇ ಫಾರ್ಮ್ಯಾಟಲ್ಲೂ ನಮ್ಮ ವಿರಾಟ್ ಕೊಹ್ಲಿ ಬಂದ್ಬಿಟ್ಟು ನಂಬರ್ 3 ಅಲ್ಲಿ ಇದ್ದೇ ಇರ್ತಾರೆ. IPL ಅಂತ ಬಂದಾಗ ಓಪನರ್ ಆಡೋದು ಎಲ್ಲರಿಗೂ ಗೊತ್ತಾಗಿದೆ. ಇನ್ನು ನಂಬರ್ 3 ಅಲ್ಲಿ ಬಂದ್ಬಿಟ್ಟು ನಮ್ಮ ಕಿಂಗ್ ಕೊಹ್ಲಿ ಆದರೆ ಬರ್ತಾರೆ. ಇನ್ನು ನಂಬರ್ 4 ಅಲ್ಲಿ ಶ್ರೇಯಸ್ ಅಯ್ಯರ್ ಇವರಂತೂ ಸ್ಕ್ವಾಡಲ್ಲೇ ಇರಲಿಲ್ಲ ಅಂತಲೇ ಹೇಳ್ಬೋದು. ಈ ಸ್ಕ್ವಾಡಲ್ಲಿ ಇವರು ಆಡ್ತಾರೆ ಇಲ್ವಂತ ಇನ್ನೂ ಕೂಡ ಕನ್ಫರ್ಮ್ ಆಗಿದ್ದಿಲ್ಲ ಅಂತಲೇ ಹೇಳ್ಬೋದು. ಸ್ಕ್ವಾಡಲ್ಲಿ ಇದ್ರು, ಚಾಂಪಿಯನ್ಸ್ ಟ್ರೋಫಿ ಸ್ಕ್ವಾಡಲ್ಲಿ ಇದ್ರು, ಆದರೆ ಪ್ಲೇಯಿಂಗ್ 11ನಲ್ಲಿ ಆಡ್ತಾರೆ ಇಲ್ವಂತ ಇನ್ನೂ ಕನ್ಫರ್ಮ್ ಆಗಿರಲಿಲ್ಲ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಇವರು ಇಂಗ್ಲೆಂಡ್ ವಿರುದ್ಧ ODI ಸೀರೀಸಲ್ಲಿ ಬಂದ್ಬಿಟ್ಟು ಎಂಥ ಪರ್ಫಾರ್ಮ್ ಕೊಡ್ತಾರೆ ಅಂತಂದರೆ ಆ ಪರ್ಫಾರ್ಮ್ನ ನೋಡಿಬಿಟ್ಟು BCCI ಆಗಲಿ ಮತ್ತು ನಮ್ಮ ಕೋಚ್ ಆದಂಥ ಗೌತಮ್ ಗಂಭೀರ್ ಅಣ್ಣ ಆಗಲಿ ಸೀದಾ ಪ್ಲೇಯಿಂಗ್ 11ನಲ್ಲೇ ತೊಗೊಂಡ್ಬಂದ್ರೆ ಅಂತಲೇ ಹೇಳ್ಬೋದು. ಅದು ಎಸ್ಪೆಷಲಿ ಒಂದೇ ಮ್ಯಾಚಲ್ಲಿ ಕರ್ಕೊಂಡಂಥ ಶ್ರೇಯಸ್ ಅಯ್ಯರ್ ಅವರು ವಿರಾಟ್ ಕೊಹ್ಲಿಗೆ ಇಂಜುರಿ ಆದರೆ ಆಗಿರುತ್ತೆ. ಅವರ ಬದಲಿ ಆಟಗಾರನಾಗಿ ಶ್ರೇಯಸ್ ಅಯ್ಯರ್ ಅವರಾದರೆ ಎಂಟ್ರಿ ಕೊಡ್ತಾರೆ ಅಂತಲೇ ಹೇಳ್ಬೋದು ಸ್ಕ್ವಾಡಲ್ಲಿ. ಇನ್ನು ಸ್ಕ್ವಾಡಲ್ಲಿ ಎಂಟ್ರಿ ಕೊಟ್ಟಂಥ ಶ್ರೇಯಸ್ ಅಯ್ಯರ್ ಅವರು ಯಾವ ಥರ ಇಂಪ್ಯಾಕ್ಟ್ ಮಾಡಿ ಸೀದಾ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪ್ಲೇಯಿಂಗ್ 11ನಲ್ಲಿ 100% ಸೋರ್ ಶಾಟ್ ಆಗಿ ಆಡೋಂಥ ಪ್ಲೇಯರ್ ಆಗ್ತಾರೆ ಅಂತಲೇ ಹೇಳ್ಬೋದು. ಇವರು ಬಂದ್ಬಿಟ್ಟು ನಂಬರ್ 4 ಅಲ್ಲಿ ಆದರೆ ಆಡ್ತಾರೆ. ಇನ್ನು ನಂಬರ್ 5 ಅಲ್ಲಿ ಬಂದ್ಬಿಟ್ಟು KL ರಾಹುಲ್ ಆಡ್ತಾರ, ರಿಷಬ್ ಪಂತ್ ಆಡ್ತಾರ ಅಂತ ಎಲ್ಲರ ತಲೆಯಲ್ಲಿ ಒಂದು ಕುತೂಹಲ ಆದರೆ ಇದೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ರಿಷಬ್ ಪಂತ್ ಕೂಡ ಅದೇ ಥರ ಪ್ಲೇಯರ್ ಮತ್ತು ಟೀಮ್ಗೆ ಏನಾದರೂ ಒಂದು ತಂದು ಕೊಡೋಂಥ ಪ್ಲೇಯರ್ ಅಂತಲೇ ಹೇಳ್ಬೋದು. ನಮ್ಮ KL ರಾಹುಲ್ ಹೇಳೋದೇ ಬೇಕಾಗಿಲ್ಲ. ನೀವು ಹೋಗಿ 8 ಜನ ವಿಕೆಟ್ ಹೋದ್ರು ಆವಾಗ ಇಳಿಸಿದ್ರು ಕೂಡ ನಮ್ಮ KL ರಾಹುಲ್ ಬ್ಯಾಟಿಂಗ್ ಆಡೋ ಕೇಪಬಿಲಿಟಿ ಆದರೆ ಹೊಂದಿದ್ದಾರೆ. ಆದರೆ ಇಲ್ಲಿ ಒಂದೇನಪ್ಪ ಅಂತಂದರೆ
T20 ಮತ್ತು ಟೆಸ್ಟ್ ಅಂತ ಬಂದಾಗ ಮುಂದೆ ಇರೋದು ರಿಷಬ್ ಪಂತ್. ODI ಮತ್ತು ODI ಅಂತ ಬಂತು ಅಂತಂದಾಗ ಅದರಲ್ಲಿ ಬಂದ್ಬಿಟ್ಟು ನಮ್ಮ KL ರಾಹುಲ್ ಅವರೇ ಮುಂದೆ ಇರೋದಂತಲೇ ಹೇಳ್ಬೋದು. ಆ ಕಾರಣದಿಂದಾಗಿ 5ನೇ ಕ್ರಮಾಂಕದಲ್ಲಿ KL ರಾಹುಲ್ ಆದರೆ ಬರ್ತಾರೆ. ಇನ್ನು ನಂಬರ್ 5 ಅಲ್ಲಿ ಬಂದ್ಬಿಟ್ಟು ನಮ್ಮ ಕನ್ನಡಿಗ KL ರಾಹುಲ್ ಅವರೇ ಆಡ್ತಾರೆ ಅಂತಾನೆ ಹೇಳ್ಬೋದು. ಗೌತಮ್ ಗಂಭೀರ್ ಅವರ ಆಯ್ಕೆನೂ ಕೂಡ KL ರಾಹುಲ್. ಆ ಕಾರಣದಿಂದಾಗಿ ODI ಅಂತ ಬಂತು ಅಂತಂದಾಗ 50 ಓವರಿನ ಫಾರ್ಮ್ಯಾಟ್ ಅಂತ ಬಂತು ಅಂತಂದಾಗ ಅದರಲ್ಲಿ ಮುಂದೆ ಇರೋದು KL ರಾಹುಲ್ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಆಲ್ ಆಗಿ 100% ಕನ್ಫರ್ಮ್ ಅಂತಾನೆ ಹೇಳ್ಬೋದು. KL ರಾಹುಲ್ ಅವರು 5ನೇ ಕ್ರಮಾಂಕದಲ್ಲಿ ಬರ್ತಾರೆ. ಇನ್ನು 6ನೇ ಕ್ರಮಾಂಕದಲ್ಲಿ ಹಾರ್ದಿಕ್ ಪಾಂಡ್ಯ ಬರ್ಲಿಕ್ಕೂ ಜಡೇಜಾ ಅಥವಾ ಅಕ್ಷರ್ ಪಾಟೀಲ್ ಪ್ರಮೋಟ್ ಮಾಡೋ ಚಾನ್ಸಸ್ ಆದರೆ ಇದೆ. ಮ್ಯಾಚ್ ಯಾವ ಥರ ಮ್ಯಾಚ್ ಇರುತ್ತೆ ಆ ಥರ ಕನ್ವರ್ಟ್ ಮಾಡೋ ಚಾನ್ಸಸ್ ಆದರೆ ಇದೆ ಅಂತಲೇ ಹೇಳ್ಬೋದು. ಅಲ್ಲಿ ಏನಾದರೂ ಹಾರ್ದಿಕ್ ಪಾಂಡ್ಯನ ಅವಶ್ಯಕತೆ ಇತ್ತು ಅಂತಂದರೆ ಹಾರ್ದಿಕ್ ಪಾಂಡ್ಯ ಅವರೇ 6ನೇ ಕ್ರಮಾಂಕದಲ್ಲಿ ಬರ್ತಾರೆ. ಇಲ್ಲ ಅಕ್ಷರ್ ಪಾಟೀಲ್ ಅಥವಾ ಜಡೇಜಾ ಏನಾದರೂ ವಿಕೆಟ್ಸ್ ಮೇಲೆ ಬೀಳ್ತಾ ಇದ್ವು ಅಂತಂದರೆ ಆವಾಗ ಜಡೇಜಾ ಅಥವಾ ಅಕ್ಷರ್ ಪಾಟೀಲ್ ಇಬ್ಬರಲ್ಲಿ ಒಬ್ಬರಂತೂ ಬರೋ ಚಾನ್ಸಸ್ ಆದರೆ ಇದೆ ಅಂತಲೇ ಹೇಳ್ಬೋದು. ಇವ್ರು ಬಂದುಬಿಟ್ಟು ನಂಬರ್ 6, ನಂಬರ್ 7, ನಂಬರ್ 8 ತನಕನೂ ಈ 3 ಆಲ್ರೌಂಡರ್ ಆದರೆ ಫಿಲ್ ಮಾಡೋ ಚಾನ್ಸಸ್ ಆದರೆ ಇದೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಆಲ್ ಆಗಿ ಇಲ್ಲಿ ನಂಬರ್ 8 ಗಂಟನೂ ನಮ್ಮ ಬ್ಯಾಟಿಂಗ್ ಅಂತೂ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಅಂತಲೇ ಹೇಳ್ಬೋದು. ಇನ್ನು ನಂಬರ್ 9, ನಂಬರ್ 10, ನಂಬರ್ 11 ಈ 3 ಜಾಗನ ಯಾರು ಫಿಲ್ ಮಾಡ್ತಾರೆ ಅಂತ ನೋಡೋದಾಯ್ತು ಅಂತಂದರೆ ನಂಬರ್ 9ನಲ್ಲಿ ವರುಣ್ ಚಕ್ರವರ್ತಿನೂ ಇದ್ದಾರೆ, ಕುಲ್ದೀಪ್ ಯಾದವ್ನೂ ಇದ್ದಾರೆ. ಇಬ್ಬರಲ್ಲಿ ಒಂದು ಯಾರಪ್ಪ ಮುಂದೆ ಇರೋದು ಅಂತಂದರೆ ICC ಇವೆಂಟ್ಸ್ ಅಂತ ಬಂತು ಅಂತಂದಾಗ ಅದರಲ್ಲಿ ಪರ್ಫಾರ್ಮ್ ಸೋರ್ ಶಾಟ್ ಆಗಿ ತೋರಿಸೋದು ಮತ್ತು ನನ್ನಿಂದ 100% ಕೊಡ್ತೀನಿ ಅನ್ನೋ ಕೇಪಬಿಲಿಟಿನ ಕುಲ್ದೀಪ್ ಯಾದವ್ ಅವರು ತಮ್ಮ ಕೊಡುಗೆನ ಕೊಡ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ವರುಣ್ ಚಕ್ರವರ್ತಿಗೆ ICC ಇವೆಂಟ್ ಸ್ವಲ್ಪ ಹೊಸದಾಗಿರೋ ಕಾರಣದಿಂದಾಗಿ ಅವರಿಗೆ ಮೊದಲನೇ ಪಂದ್ಯದಲ್ಲಿ ಚಾನ್ಸ್ ಸಿಗೋದು ಡೌಟ್ ಅಂತಲೇ ಹೇಳ್ಬೋದು. ಆ ಕಾರಣದಿಂದಾಗಿ 100% ಬಂದುಬಿಟ್ಟು ಇವರು ಕುಲ್ದೀಪ್ ಯಾದವ್ ಆಡೋ ಚಾನ್ಸಸ್ ಆದರೆ ಇದೆ. ಇನ್ನು ರೈಟ್ ಆರ್ಮ್ ಪೇಸರ್ ಆದಂಥ ನಮ್ಮ ಮೊಹಮ್ಮದ್ ಶಮಿ 10ನೇ ಸ್ಥಾನದಲ್ಲಿ ಬಂತು ಅಂತಂದರೆ ಲೆಫ್ಟ್ ಆರ್ಮ್ ಪೇಸರ್ ಬಂದುಬಿಟ್ಟು ಹರ್ಷದೀಪ್ ಸಿಂಗ್ 11ನೇ ಕ್ರಮಾಂಕದಲ್ಲಿ ಆದರೆ ಬರ್ತಾರೆ. ಒಟ್ಟಿನಲ್ಲಿ ನಮ್ಮ ಟೀಮ್ ಇಂಡಿಯಾದ ಇದು ಪ್ಲೇಯಿಂಗ್ 11 ಬಲಿಷ್ಠ ಪ್ಲೇಯಿಂಗ್ 11 ಅಂತಲೇ ಹೇಳ್ಬೋದು. ಇನ್ನು ನಿಮ್ಗೇನಾದರೂ ಈ ಪ್ಲೇಯಿಂಗ್ 11ನಲ್ಲಿ ಚೇಂಜಸ್ ಕಾಣಿಸಿದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರ್ಯಾರು ಬರಬೇಕಾಗಿತ್ತು ಬರಬೇಡ್ದಾಗಿತ್ತು ಅಂತಲೂ ಕೂಡ ಕಮೆಂಟ್ ಮಾಡಿ.